ನಮಸ್ಕಾರ ಸ್ನೇಹಿತರೆ, ಇವತ್ತು ಮಾಗಡಿಗೆ ಬಂದಿದ್ದೀನಿ ಒಂದು ಹಾವಿನ ಸಂರಕ್ಷಣೆಗೆ. ನಮ್ಮ ಗುರುಗಳು ಇಲ್ಲಿ ಸ್ವಲ್ಪ ಅರ್ಜೆಂಟ್ ಇದೆ, ಬನ್ನಿ ಈ ಸಂಪಲ್ಲಿ ಸೇರ್ಕೊಬಿಟ್ಟಿದೆ ಅಂತ. ಇವತ್ತು ಮಾಗಡಿ ಜನತೆಗೆ ನಮಸ್ಕಾರ, ಬನ್ನಿ ಇಲ್ಲಿ ರೆಸ್ಕ್ಯೂ ಮಾಡೋಣ. ಎಲ್ಲ ಒಳಗಾಯ್ತು ಸಂಪಲ್ 5 ಸಂಪಲ್ ಇದ್ದಣ್ಣ, ಅಲ್ಲಿ ಆಚೆ ಬಂದಿದೆ. ಹಿಂಗಂದ್ರೆ ಇಲ್ಲೇ ಬರ್ತದೆ. ಬಂತು. ಆಮೇಲೆ ಮಾಡ, ಆಮೇಲೆ ಲಾಸ್ಟ್ಗೆ ನಾನು ಮಾಡ್ಕೊಳ್ಳ. ರೆಡಿ? ನಾನು ಈ ಡೈರೆಕ್ಟ್ ಲೈವ್ ಹೋಗ್ತೀನಿ, ನೋಡೋಣ. ನಂದು ಒಂದು ಹೋಗ್ಲಿ, ಎಷ್ಟು ಖುಷಿ ಆಗ್ತದೆ ಜನ ಅನ್ನೋದು ಅಂತ. ಏನಿದು ರಾಮ? ಏನವಣದು? ವಾಟರ್ ಸ್ನೇಕ್. ಅದೇ ನೀರವಳಲ್ಲ? ಚಕಟ್ ಕಿಲ್ ಬ್ಯಾಕ್. ಒಂದು ನಿಮಿಷ. ಸಖತ್ ಬ್ಯೂಟಿಫುಲ್ ಸ್ನೇಕ್. ಇದು ನೀರೊಳ್ಳೆ ಹಾವು. ನಮ್ಮ ತುಂಬಾ ಹೆಚ್ಚಾಗಿ ನೀರುಗಳೆಲ್ಲ ಇರುತ್ತೆ, ಕೆರೆಗಳಲ್ಲಿ, ಬಾವಿಗಳಲ್ಲಿ. ಕಪ್ಪೆಗಳು, ಮೀನುಗಳು ತಿನ್ಕೊಂಡು, ಇಲಿಗಳು ತಿನ್ಕೊಂಡು, ಮೋರಿಗಳಲ್ಲಿ ಹೆಚ್ಚಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ವೀಕ್ಷಕರೇ ನಮಸ್ಕಾರ, ನಾನ್ ದೇವರು, ನಿಮ್ಮ ಪ್ರೀತಿಯ ಪತ್ರಕರ್ತ ರಂಗಣ್ಣ. ನಮ್ಮ ಮನೇಲಿ ಒಂದು ಹಾವು ಬಂದ್ಬಿಟ್ಟಿತ್ತು. ನನ್ ಗೆಳೆಯ ಹರೀಶನ್ಗೆ ಫೋನ್ ಮಾಡಿದೆ ರಾಮನಗರಕ್ಕೆ. ಅಣ್ಣ ನೀವು ಚಿಂತೆ ಮಾಡಬೇಡಿ, ನಾನು ಬರ್ತೀನಿ ಅಂದ್ರು. ಇಂಥ ಸ್ನೇಹ ಬೇಕಂಡ್ರಿ. ರಂಗಣ್ಣನ ಒಂದು ಕೂಗಿಗೆ ರಾಮನಗರದಿಂದ ಓಡಿದೆ ಗೆಳೆಯ. ನೋಡಿ ಇಲ್ಲಿ ಬಂದು ಹಾವನ್ನ ಹಿಡಿದು ರಂಗಣ್ಣ ನೋಡಿ ಹಾವನ್ನ ತೋರಿಸ್ತಾ ಇದ್ದಾರೆ. ನನಗೆ ಭಯ ಆಯ್ತದೆ, ಅವ್ರು ಹಾವು ಹಿಡಿದಿದ್ ನೋಡಿ. ಇವ್ರಿಗೆ ಯಾವ ತರ ನಾವು ಧನ್ಯವಾದ ಹೇಳ್ಬೇಕು ನನಗೆ ಗೊತ್ತಿಲ್ಲ. ವೀಕ್ಷಕರೇ, ಕೆಂಪೇಗೌಡ ನಾಡು ಪರವಾಗಿ ಇವ್ರಿಗೆ ಒಂದು ಧನ್ಯವಾದ ಹೇಳೋಣ, ಒಂದು ಅಭಿನಂದನೆ ಮಾಡೋಣ, ಒಂದು ಸನ್ಮಾನ ಮಾಡೇ ಕಳ್ಸೋಣ. ಹರೀಶ್ ಅವ್ರಿಗೆ ಮಾತಾಡ್ಬೇಕು. ಹರೀಶಣ್ಣ ಹೇಳೋಣ, ನನ್ನ ಜೊತೆ ಒಂದೆರಡು ಮಾತಾಡಿ. ವೀಕ್ಷಕರೇ, ಹರೀಶಣ್ಣ ರಂಗಣ್ಣನ ಒಂದೇ ಒಂದು ಕೂಗಿಗೆ ನಾನಿದ್ದೀನಿ ರಂಗಣ್ಣ, ಡೋಂಟ್ ವರಿ ಅಂತ ಹೇಳಿ ಅಲ್ಲಿಂದ ಬಂದಿರಲ್ಲ. ಅದ್ರ ಬಗ್ಗೆ ನಿಮ್ ಮನ್ಸಿಗೆ ಕೇಳಿ ಹರೀಶಣ್ಣ. ಹೇಳೋಣ, ಹೇಳೋದು ನನ್ನ ಕೆಲಸ, ನನ್ನ ಕರ್ತವ್ಯ ಅಲ್ಲ. ಅಲ್ಲಿಂದ ಬಂದ್ಬಿಟ್ರಲ್ಲ, ನಂದೊಂದೇ ಒಂದು ಕೂಗ್ಗೆ. ಹೌದು, ಈಗ ನಿಮಗ್ ಭಯ ಅಂದ್ಮೇಲೆ ನನಗೆ ನನ್ನ ಫ್ಯಾಮಿಲಿ ಇದ್ದಂಗಲ್ವಾ ನೀವು. ಇದಕ್ಕೂ ಜೀವ ಕಾಪಾಡೋಕೋಸ್ಕರ ಥ್ಯಾಂಕ್ ಯು ಅಣ್ಣ. ನಾನು ಸ್ಥಳೀಯರನ್ನ ಕೇಳಿದೆ ಅಣ್ಣ, ಆಗಲ್ಲ ಸಂಪಲ್ ಹಿಡಿಯಕ್ಕೆ ಅಂದ್ರು. ಹೌದಾ? ನನಗೆ ಗೆಳೆಯ ತಕ್ಷಣ RTO ಆಫೀಸಲ್ಲಿ ಒಂದ್ ದಿವಸ ನೀವು ಪರಿಚಯ ಆಗಿದ್ದು. ನಮ್ಮ ಸಂಬಂಧ ಇವತ್ತು ಹೇಗೆ ಬಿಸಿತ್ತು ಅಂತ ಹೇಳಿದ್ರಿ. ರಂಗಣ್ಣ ಡೋಂಟ್ ವರಿ, ನಾನು ಇದ್ದೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಐ ವಿಲ್ ಸಪೋರ್ಟ್ ಯು, ಡೋಂಟ್ ವರಿ ಅಂತ ಹೇಳಿದ್ರಿ. ಬಹಳ ಖುಷಿ ಮುಖ್ಯ, ಬಹಳ ಖುಷಿ ಆಗ್ತಾ ಇತ್ತು. ಓಕೆ ಆಯ್ತಣ್ಣ, ಹಂಗೆ ಡಬ್ಬ ಇಟ್ಕೊಳ್ಳಿ. ಹಾಗಾಗಿ ನನ್ನ ಗೆಳೆಯ ನಾವ್ ಇನ್ನೇನು ಕೋಟಿ ಕೊಟ್ಟರು ಸಾಲದು. ಹಾಗಾಗಿ ಹರೀಶಣ್ಣ, ಕೆಂಪೇಗೌಡ ನಾಡು ಪರವಾಗಿ ನಿಮ್ಗೆ ಒಂದು ಅಭಿನಂದನೆಗಳು ಹೇಳ್ತೀನಿ. ಕುಡಪ್ಪ ಮೈಸೂರು ಪೇಟನ. ಓಕೆ ಹರೀಶಣ್ಣ, ಓಕೆ ಆರ ಕೊಡಪ್ಪ. ಓಕೆ ಓಕೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಪತ್ರಕರ್ತ ರಂಗಣ್ಣ ಮಾತಾಡ್ತಾ ಇರೋದು. ಏನಿಲ್ಲ, ನಮ್ಮ ಮನೇಲಿ ಒಂದು ಸಣ್ಣದೊಂದು ಹಾವು ಬಂದ್ಬಿಟ್ಟಿತ್ತು. ಅವಾಗ ನಾನು ತಕ್ಷಣ ಅವರು ಒಂದೇ ಒಂದು ಕಾಲ್ಗೆ ಪಿಕ್ ಮಾಡಿದ್ರು ಹರೀಶಣ್ಣ. ಯಾವ್ದಾರ ಬರ್ತಾ ಇದೆಯಪ್ಪ ಕಾಲ್ಸು? ಇಲ್ಲ. ಹಾಗಾಗಿ ಇವ್ರು ಮಾಡಿ ಸೇವೆ ಅನನ್ಯ. ನಾನು ಹರೀಶಣ್ಣನಿಗೆ ಕಾಲ ಮಾಗಡಿ ರಂಗನಾಥ ಅವ್ರಿಗೆ ಆಯುಷು ಆರೋಗ್ಯ ಕೊಡ್ಲಿ, ನೊಂದವರಿಗೆ ಬೆಂದವರಿಗೆ ಧ್ವನಿ ಆಗ್ಲಿ. ಇವರು ಮಾಡಿರೋ ಉಪಕಾರ ನಾವು ಮರೆಯೋಕ್ಕಾಗಲ್ಲ. ಒಂದೇ ನಾನೊಂದು ಕಾಲ್ ಫೋನ್ ಮಾಡಿದ್ದು ವೀಕ್ಷಕರೇ, ತಕ್ಷಣ ನನಗೆ ಮಾಡಿ ಒಂದು ಅಮ್ಮಮ್ಮನೆ 30-40 ನಿಮಿಷ ಆಗದಷ್ಟೇ. ಅಷ್ಟೊಳಗಡೆ ನೀವು ಎದ್ಕೋಬೇಡ ರಂಗಣ್ಣ, ಅರ್ಧ ಗಂಟೆಯಲ್ಲಿ ನಾನು ಇರ್ತೀನಿ, ನೀವು ಅಲ್ಲೇ ಕಾಯ್ಕೊಂಡಿದ್ದಿರ್ಬೇಕು ಅಂದ್ರು. ಅದು ಇದ್ರೊಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಅಣ್ಣ ಅದೊಂದ್ಸೂರು ಹಾವು ತೋರಿಸ್ಬಿಡೋಣ, ತೋರಿಸ್ಬಿಡೋಣ ಬಾಕ್ಸ್ ಅಲ್ಲಿ ತೋರಿಸಿ. ಕೊಳೆತು ಮಂಡ್ಲ, ಇನ್ನೂ ಹಲವಾರು ಜಾತಿ ಹಾವುಗಳು, ಅವು ಬಹಳ ವಿಷಕಾರಿ ಹಾವುಗಳು ವೀಕ್ಷಕರೇ. ಅಂತದ್ರಲ್ಲಿ ಸರ್ ಯಾವ ಸರ್ ಹಾವು, ಗರಗಸ ಮಂಡಳ ಹಾವು, ನಾಗರ ಹಾವು, ಮತ್ತೆ ಕೊಳಕಮಂಡ ಹಾವು, ಇವು ಬಹಳ ವಿಷಕಾರಿ ಅವುಗಳು. ಹಾಗಾಗಿ ನನಗೆ ಡೌಟ್ ಬಂದ್ಬಿಡ್ತು, ನಮ್ಗೆ ಇನ್ನೇನು ಹಾವು ಹಿಡಿಯೋ ಅಭ್ಯಾಸ ಇಲ್ಲ. ಗೆಳೆಯ ಹೆಂಗಿದ್ರು ಪರಿಚಯ ಆಗಿದ್ರು. ಒಂದೇ ಕಾಲು ವೀಕ್ಷಕರೇ,
30 ನಿಮಿಷ 25 ನಿಮಿಷ ಆಗಿರ್ಬೇಕು. ರಂಗಣ್ಣ ನೀವು ಅಲ್ಲೇ ಇರಬೇಕು, ನಾನು ಬರ್ತೀನಿ ಅಂತ ಬಂದರು. ಭಗವಂತ ಮಾಗಡಿ ರಂಗ ಅವ್ರನ್ನ ಕಾಪಾಡಲಿ, ಅವ್ರಿಗೆ ಇನ್ನೊಂದಷ್ಟು ಆಯಸ್ ಕೊಡಲಿ. ಭಗವಂತನಲ್ಲಿ ನನ್ನ ಗಳಿಗೆ ಒಂದು ಸಣ್ಣದೊಂದು ಸನ್ಮಾನ ಮಾಡಿದ್ದೀನಿ. ಒಂಚೂರು ಕಾಫಿ ಕೊಟ್ಟು ಊಟ ಹಾಕ್ಸಿ ಕಳ್ಸೋಣ. ನಮ್ಮ ಕೆಂಪೇಗೌಡರ ನಾಡಿಗೆ ಬಂದು ಹಂಗೆ ಹೋಗಂಗಿಲ್ಲ. ರಂಗಣ್ಣ ಮನೆಗೆ ಬಂದ್ಮೇಲೆ ಒಂಚೂರು ಕಾಫಿ ಕುಡಿಲೇಬೇಕು. ಕಾಫಿ ತಾಂಬಮ್ಮ, ಅಮ್ಮನ ತೋರ್ಸಾಯ ಕೊಡಲಿ ಅಣ್ಣ. ಒಂಚೂರು ಕಾಫಿ ಕುಡಿಲೇಬೇಕು ಅಣ್ಣ, ತಗೋಬೇಕಣ್ಣ.